ಈ ರೀತಿ ಮೊಳಕೆ ಬಂದಿರೋ ಅಂಥ ರಾಗಿನ ಉಪಯೋಗಿಸ್ಕೊಂಡು ಅಂಬಲಿ ಮಾಡ್ತಾಯಿದ್ದೀನಿ. ರಾಗಿ ಅಂಬಲಿ ಮಾಡೋದಕ್ಕೆ ಮೊಳಕೆ ಬಂದಿರೋ ಅಂಥ ರಾಗಿನ ಒಂದೆರಡು ಸ್ಪೂನು ಮಿಕ್ಸಿಗೆ ಜಾರ್ಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ದೀನಿ, ಶೇಕ್ ಮಾಡಿದ್ದೀನಿ ಚೆನ್ನಾಗಿ. ಈಗ ಇದನ್ನು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದರಲ್ಲಿ ಶೋಧಿಸೋ ಹಾಗೆ ಹಾಕ್ತೀನಿ. ರಾಗಿ ಅಂಬಲಿ ದೇಹಕ್ಕೆ ತಂಪು, ಸೆಕೆಗಾಲ ಸ್ಟಾರ್ಟ್ ಆಯಿತು. ಈ ಥರ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ ಇದು ಎನರ್ಜಿ, ಮತ್ತು ಶುಗರ್ ಇರೋರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಮರಿಗಳೇ ಕುಡಿಬೇಕು ಈ ಥರ ಮೊಳಕೆ ರಾಗಿದ ಅಂತ ಅನ್ನೋಂಗೇನಿಲ್ಲ, ದೊಡ್ಡವರು ಕುಡಿಬೋದು. ಈಗ ನಾನು ಇದನ್ನು ಮೊಳಕೆ ರಾಗಿನ ರುಬ್ಬಿಸ್ಬಿಟ್ಟು ಒಂದೆರಡು ಸ್ಪೂನು ಮೊಳಕೆ ದೊಡ್ಡದು ಸ್ಪೂನಲ್ಲಿ ರುಬ್ಬಿಸ್ಬಿಟ್ಟು ಈ ಥರ ಸ್ಟವ್ ಮೇಲೆ ಇಟ್ಟು ಇದನ್ನು ಕುದಿಸ್ತಾ ಇದ್ದೀನಿ. ಎನರ್ಜಿ ಇದು. ಬೆಳಗ್ಗೆ ಎದ್ದು ತಿಂಡಿ ತಿನ್ನೋದಕ್ಕೂ ಮುಂಚೆ ಈ ಥರ ಕಾಫಿ ಬದಲಿಗೆ ರಾಗಿ ಅಂಬಲಿನ ಮಾಡ್ಕೊಂಡು ಕುಡಿತಾ ಇದ್ದರೆ ದೇಹ ತಂಪಾಗಿರುತ್ತೆ, ಮನಸ್ಸಿಗೆ ಸ್ವಲ್ಪ ಹಾಯ್ ಅನಿಸುತ್ತೆ. ಈಗ ಇದು ಕುದೀತಾ ಇದೆ. ನೋಡಿ, ಟ್ರೈ ಮಾಡಿ. ಈ ಥರ ಮೊಳಕೆ ಬಂದಿರೋ ರಾಗಿನ ಒಂದು ಸ್ವಲ್ಪನೇ ನೆನೆ ಹಾಕ್ಕೊಂಡು ಅದನ್ನು ಒಂದು ದಿವಸ ಇಟ್ಟಿದ್ದು ಒಂದು 24 ಗಂಟೆ ಟೈಮ್ ನೆನೆಯೋಕ್ಕೆ ಬಿಟ್ಟರೆ ಇನ್ನೊಂದು ದಿವಸಕ್ಕೆ ಮೊಳಕೆ ಬರುತ್ತೆ. ಮೊಳಕೆ ಬಂದಿದ್ದನ್ನು ಹಿಂಗೆ ತೊಳೆದು ರುಬ್ಬಿಸ್ಬಿಟ್ಟು ಈ ಥರ ಗಂಜಿ ಮಾಡಿಕೊಂಡು ಅದು ಹೇಳ್ತೇನೆ ಮಾಡೋ ಕ್ರಮ ಹೇಗೆ ಅಂತ. ಇವಾಗ ಬೇಯಕ್ಕಿಟ್ಟಿದ್ದೀನಿ, ಚೆನ್ನಾಗಿ ಬೇಯಬೇಕು. ನೋಡೋಕ್ಕೆ ಎಷ್ಟು ಚೆಂದಾಗಿದೆ, ಅದು ಕುಡಿಯೋಕ್ಕೂ ಅಷ್ಟೇ ಚೆಂದಾಗಿರುತ್ತೆ. ಮತ್ತು ಎನರ್ಜಿ, ಸಿಕ್ಕಾಪಟ್ಟೆ ಎನರ್ಜಿ. BP ಶುಗರ್ ಇರೋರಿಗೆ, ಬಾಡಿ ತಂಪು ಮಾಡ್ಕೋಬೇಕು ಅನ್ನೋರು, ಮಕ್ಕಳು ಮರಿಗಳಿಗಂತೂ ಈ ಥರ ಗಂಜಿ ಮಾಡಿ ಕೊಟ್ಬಿಟ್ರಂತೂ ಆನಂದ, ಫುಲ್ಲು ಎನರ್ಜಿ ಬೂಸ್ಟ್. ನೋಡಿ ಹೆಂಗೆ ಕುದೀತಾ ಇದೆ ಅಂತ. ಇದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತೀನಿ. ಇವಾಗ ನೋಡಿ ಇಷ್ಟು ಉಪ್ಪು ಹಾಕ್ತೇನೆ. ಒಂದು ಗ್ಲಾಸ್ ಗಂಜಿ ಮಾಡ್ತಾಯಿದ್ದೀನಿ, ಉಪ್ಪು ಹಾಕ್ತೇನೆ. ಚಿಟಿಕೆ ಉಪ್ಪಾದರೆ ಸಾಕು. ಮಕ್ಕಳುಗಳಿಗಾದರೆ ಇದಕ್ಕೆ ಬೆಲ್ಲ ಹಾಕಿದ್ರೆ ಮಕ್ಕಳು ಖುಷಿಯಿಂದ ಕುಡಿತಾರೆ. ಬೆಳಗಿನ ಟೈಮು ಕಾಫಿ ಟೀ ಅಭ್ಯಾಸ ಇರೋರು ಈ ಥರ ಮಾಡ್ಕೊಂಡು ಕುಡಿದ್ರೆ ಕಾಫಿ ಟೀ ಕುಡಿಬೇಕು ಅನ್ಸೋದೇ ಇಲ್ಲ. ಇದೇ ಒಂದು ಏನೋ ಶಕ್ತಿ ಬಂದಂಗೆ ಆಗುತ್ತೆ. ನೋಡಿ ಹೆಂಗಿದೆ. ಫಸ್ಟ್ ಕ್ಲಾಸಾಗಿ ಕುದೀತಾ ಇದೆ. ಈಗ ಈ ರಾಗಿ ಅಂಬಲಿ ಕುದೀತಾ ಇದೆ. ಇದು ಹಿಂಗೆ ಚೆನ್ನಾಗಿ ಕುದ್ದು ಹಂಗೆ ಬಿಸಿಲು ಕುಡಿತೀನಿ ಅಂದರೆ ಇದನ್ನು ಹಂಗೆ ಗ್ಲಾಸಿಗೆ ಬಸ್ಕೊಂಡು ಕುಡಿಬೋದು ಆರಾಮಾಗಿ. ಮಕ್ಳಿಗಾದರೆ ಈ ಥರದ ಇದಕ್ಕೆ ಬೆಲ್ಲ ಹಾಕಿ ಕುಡ್ಬೋದು. ಈಗ ನಾನು ಇದನ್ನು ಚೆನ್ನಾಗಿ ಕುದ್ದಿದೆ, ಹಾಗೆ ಬಿಡ್ತೀನಿ. ಇವಾಗ ನೆಕ್ಸ್ಟು ತಣ್ಣಗಾದ್ಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ
ಈಗ ರಾಗಿ ಅಂಬಲಿ ರೆಡಿ ಇದೆ. ಇದು ಮೊಳಕೆ ಬಂದಿರೋ ರಾಗಿ ಅಲ್ವಾ. ಈಗ ಈ ಥರ ಕಾಣಿಸ್ತಾ ಇದೆ. ಈಗ ಕೂಲಾಗಿದೆ. ಈಗ ಕೂಲಾಗಿರಬೇಕಾದ್ರೆ ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಇಟ್ಕೊಂಡಿದ್ದೀನಿ. ಮೊಸರು ಹಾಕಿ ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ಈ ಥರ ಮಾಡಿಕೊಂಡು ಡೈಲಿ 1 ಟೈಮ್ ಕುಡಿತಾ ಇದ್ದರೆ ಮೈಂಡು ಫ್ರೆಶ್ ಆಗಿರುತ್ತೆ, ಬಾಡಿ ಕೂಲಾಗಿರುತ್ತೆ. ಇದು ರಾಗಿ ಅಂಬಲಿ ಮಾಡೋ ವಿಧಾನ.